ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರೂಪಾಕ್ಷ ಅಂತ. ನಾನು ಬಳ್ಳಾರಿಯವರೇ. ಇಲ್ಲಿ ಒಂದು ಪಿರಮಿಡ್ ಬರಬೇಕಂತ ನನಗೆ ತುಂಬ ಆಸೆ ಇತ್ತು. ಬಟ್ ನಮ್ಮ ಏರಿಯಾದಲ್ಲಿ, ನಾನು ಇದ್ದಂಥ ಏರಿಯಾದಲ್ಲಿ ಈ ಒಂದು ಪಿರಮಿಡ್ಡು ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ನೋಡಿ ತುಂಬ ಖುಷಿಯಾಯಿತು. ಆ ಪಿರಮಿಡ್ಡಿಗೆ, ನಿಮ್ಮೆಲ್ಲರಿಗೂ, ಈ ಪ್ರಕೃತಿಗೆ, ಈ ಸ್ಥಳಕ್ಕೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಜೊತೆಗೆ ವಿಶ್ವಗುರು ಧ್ಯಾನ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಅವರ ಗುರುಗಳಾದಂಥ ಸದಾನಂದ ಯೋಗಿ ಗುರುಗಳಿಗೆ ಜೋರಾಗಿ ಒಂದು ಚಪ್ಪಾಳೆ. ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ ಯೋಗಿಗಳಿಗೆ ಜೋರಾಗಿ ಒಂದು ಚಪ್ಪಾಳೆ. ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂದರೆ ಧ್ಯಾನ ಒಂದೇ ಕಾರಣ. ನನಗೇನು ಗೊತ್ತಿಲ್ಲ. ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಕಾರಣ ಏನಂತಂದರೆ, ನನ್ನ ಸಮಸ್ಯೆಗಳು, ನನ್ನ ಕಷ್ಟಗಳು, ಇದೆಲ್ಲ ನನಗೆ ಇಲ್ಲಿ ಕರ್ಕೊಂಬಂದಿದೆ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಒಳ್ಳೆ ಕೆಲಸ ಇತ್ತು ನನಗೆ. ಒಳ್ಳೆ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಳ್ಳೆ ಸಂಬಳ ಕೂಡ, ಮದುವೆ ಆಗಿತ್ತು, ಎಲ್ಲ ಇದ್ದಾರೆ, ಬಂಧು ಬಳಗ ಎಲ್ಲ ಇದ್ದಾರೆ. ಆದರೂ ನೆಮ್ಮದಿ ಇಲ್ಲ. ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ, ಒಳ್ಳೆ ಜೀವನ ಮಾಡೋದಕ್ಕೋಸ್ಕರ, ಅದ್ಭುತವಾಗಿ ಜೀವನ ಮಾಡಬೇಕು, ಎಲ್ಲರ ಜೊತೆ ನಗನಗ್ತಿರಬೇಕು, ಹೇಗೆ ಎಲ್ಲರೂ ಆನಂದವಾಗಿ ಇದ್ದಾರೆ ಅವ್ರ ಥರ ನಾವಿರಬೇಕು ಅಂತ ನಾನು ಪ್ರಯತ್ನ ಮಾಡಿದಾಗ ನನಗೇನು ಆಗಲಿಲ್ಲ. ಕಾರಣ ಏನು ಅಂತಂದರೆ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಸಮಸ್ಯೆಗಳಿಗೆ ನಾನು ದೇವಸ್ಥಾನಕ್ಕೆ, ಶಿರಡಿ ಸಾಯಿಬಾಬಾ ದೇವಸ್ಥಾನಂತೆ ಎಲ್ಲ ದೇವಸ್ಥಾನಗಳಿಗೆ ನನಗೇನೇನು ಒಳ್ಳೇದು ಅನ್ನಿಸ್ತಾ ಇತ್ತು ಆ ದೇವಸ್ಥಾನಗಳಿಗೆ, ದೇವರುಗಳಿಗೆ, ಗುರುಗಳಿಗೆ ಎಲ್ಲ ಕಡೆ ಹೋಗಿ ಬಂದೆ. ಯಾವುದು ಪ್ಲೇಸು ನನಗೆ ಹೋಗಿಲ್ಲ ಅಂತ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಮೇಡಮ್ಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ರಿಯಲಾಗಿ ವಿತಿನ್ ಒಂದು 30 ಸೆಕೆಂಡ್ ಒಳಗೆ ಅವರು ರಿಕವರ್ ಆದರು. ಇದೇ ಧ್ಯಾನ ಪವರ್. ಯಾಕಂದರೆ ಒಂದು ಪವರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಇನ್ನೊಂದು ಪವರು ಪಕ್ಕದಲ್ಲಿ ಬರಬೇಕಂತಂದರೆ ಈ ಥರ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಅದಕ್ಕೆ ಒಳ್ಳೆ ಪ್ರೊಸೆಸಿಂಗ್ ನಿಮ್ಮಲ್ಲಿ ನಡೀತಿರೋದು. ಯಾಕಂದರೆ ಇಲ್ಲಿ ಪ್ರಶಾಂತವಾದ ಪ್ಲೇಸಲ್ಲಿ ಪ್ರಶಾಂತವಾದ ಪಿರಮಿಡ್ ಬರಬೇಕು ಅಂದರೆ ಒಂದು ದೇವರ ಪ್ರಸಾದ ಇದು. ಇದೆಲ್ಲ ಸೂಚನೆ, ಇದೆಲ್ಲ ಬರೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ಇಲ್ಲಿ ನಡೆಯುವಂಥ ಒಂದು ಮುಂದೆ ಒಳ್ಳೆ ಕಾರ್ಯಕ್ರಮಕ್ಕೆ ಇದೆಲ್ಲ ಬರ್ತಾ ಇರೋದು. ನಿಮಗೂ ಆಗಿರೋದು ಅದೇ. ಥ್ಯಾಂಕ್ ಯು ನಿಮಗೆ. ಓಕೆ, ನಿಮಗೆ ಹೇಗೆ ಪತಿ ಸಾರ್ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು, ನನಗೂ ನನ್ನನ್ನು ನೋಡ್ತಾ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಿಮಗೂ ನನಗೂ ಒಂದೇ ವಿಷನ್. ಯಾಕಂದರೆ ಪತಿ ಸಾರ್ ಇಲ್ಲಿ ಇದ್ದಾರೆ. ಎಲ್ಲಿ ವನ ಇರುತ್ತೆ, ಎಲ್ಲಿ ಪ್ರಶಾಂತ ಇರುತ್ತೆ, ಎಲ್ಲಿ ಒಂದು ವಾತಾವರಣ ಇರುತ್ತೆ, ಎಲ್ಲಿ ಮಾಸ್ಟರ್ಗಳಿರ್ತಾರೆ, ಅಲ್ಲಿ ಬುದ್ಧನ ನೋಡ್ತಾರೆ, ದೇವ್ರನ್ನ ನೋಡೋಕ್ಕಾಗಿ ಬರೋದು ಪತ್ರಿಜಿಯವರು. ನಮ್ಮನ್ನೆಲ್ಲ ಸಾಮಾನ್ಯ ಆಗಿರುವಂಥ ಒಬ್ಬ ಮನುಷ್ಯನಿಗೆ ದೇವರಂತ, ಬುದ್ಧ ಅಂತ ಹೇಳೋಂಥ ಏಕೈಕ ವ್ಯಕ್ತಿ ಅಂದರೆ ಪ್ರಪಂಚದಲ್ಲಿ ಬ್ರಹ್ಮಶ್ರೀ ಪತ್ರಿಜಿ ಮಾತ್ರ, ಒಬ್ಬರೇ ಮಾತ್ರ. ಅವ್ರಿಗೆ ಹೇಳೋದಕ್ಕೆ ಪವರ್ ಇರೋದು, ಅವ್ರಿಗೆ ಹೇಳೋದು ಶಕ್ತಿ ಇರೋದು. ಸೊ ಅವರಿಗೆ ಜೋರೇ ಒಂದು ಸಲ ಚಪ್ಪಾಳೆ ಹೊಡಿತಾ ಇವತ್ತು ಅವರ ಒಂದು ಸಂಕಲ್ಪದಂತೆ ನಾವೆಲ್ಲ ಕೂತ್ಕೊಂಡಿದ್ವಿ. ಪ್ರತಿಯೊಂದು ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೆ, ಪ್ರತಿಯೊಂದು ಒಂದು ಧ್ಯಾನ ಕಾರ್ಯಕ್ರಮ ನಡೆಯುತ್ತೆ. ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಏರಿಯಾದಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಯಾವುದೇ ಪಿರಮಿಡ್ನಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೆದರೂ ಅದು ಪತ್ರಿಜಿ ಸರ್ ಅವರ ಸಂಕಲ್ಪದ ಮೇಲೆ ನಡೆಯುತ್ತೆ ವಿನಃ ನಿಮ್ಮ ಸಾರ್ದಾಗಲಿ, ನಮ್ಮದಾಗಲಿ, ನಿಮ್ಮದಾಗಲಿ ಯಾವುದೂ ಪ್ರಯತ್ನ ಇರಲ್ಲ. ಅವರು ಎಲ್ಲ ಹೇಳಿದ ಮೇಲೆ ನಡೆಯುವಂಥದ್ದು. ಯಾಕಂದರೆ ಎಲ್ಲ ನಡೆಸೋದು ಅವರೇ. ನಾವು ಕೆಲಸ ಮಾಡೋಕ್ಕೆ ಬಂದವರು ಸೇವಕರಷ್ಟೇ. ನಮ್ಮಿಂದ ಆಗ್ಬೋದು, ಸಾರಿಂದ ಆಗ್ಬೋದು, ಎಷ್ಟೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಮಾಡೋಕ್ಕಾಗಲ್ಲ, ಎಲ್ಲ ಅವ್ರು ಮಾಡಿಸ್ತಾ ಇದ್ದಾರೆ. ಎಲ್ಲ ಅವರಿಗಾಗಿ ನಾವು ಶರಣಾಗತಿ ಆಗಿಬಿಟ್ಟಿದ್ದೀವಿ. ನಾವು ಯಾವಾಗ ಶರಣಾಗತಿ ಆಗ್ತೀವಿ ಆವಾಗ ಬುದ್ಧ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಆ ಬುದ್ಧ ಯಾರು, ಸಿದ್ಧಾರ್ಥ ಬುದ್ಧ, ಇಲ್ಲಿ ಮೈತ್ರಿಯ ಬುದ್ಧ. ಈಗ ನಾವು ನೋಡ್ತಿರೋದು ಯಾರನ್ನಂದರೆ, ನಾವು ನೋಡಿರೋದು ಯಾರಂದರೆ, ಯಾರ ಹತ್ರ ನಾವು ಇದ್ದೀವಿ ಅಂತಂದರೆ ಮೈತ್ರಿಯ ಬುದ್ಧನ ಜೊತೆ ನಾವು ಬಂದಿದ್ದೀವಿ. ಅವ್ರ ಜೊತೆ, ಸಾರ ಜೊತೆ ಎಷ್ಟೋ ಅನುಸಂಧಾನ, ಎಷ್ಟೋ ಒಂದು ಕೆಲಸ, ಅವ್ರು ಎಲ್ಲೇ ಹೋಗ್ತಾರೆ ಅವ್ರ ಜೊತೆ ನಾವಿದ್ದು ಈ ಭಾಗ್ಯ ನಮಗೆ ತುಂಬ ಕೊಟ್ಟಿದೆ. ನೀವು ಕೂಡ ಭಾಗ್ಯ ಎಲ್ಲ ಮಾಡಿದ್ರಿ. ಯಾರೋ ನೋಡಿಲ್ವೋ, ನಿಮಗೆ ನಿಮ್ಮ ಒಂದು ವಿಷನ್ಸಲ್ಲಿ ಅವರೇ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾರೆ. ಯಾರು ನಾನು ನೋಡೋಕ್ಕಾಗಿಲ್ಲ ಅಂತ ಆಲೋಚನೆ ಮಾಡೋದು ಬೇಡ. ನೀವು ಕಣ್ಮುಚ್ಕೊಂಡ್ರೆ ಸಾಕು, ನಿಮ್ಮ ಕಣ್ಮುಂದೆ ಅವ್ರು ಇರ್ತಾರೆ. ನೀವು ಧ್ಯಾನ ಮಾಡೋದು ಸಾಕು, ಅವರು ಯೋಗಿಯಾಗಿ ಬರ್ತಾರೆ, ಬುದ್ಧರಾಗಿ ಬರ್ತಾರೆ. ಹಾಗೆ ಪ್ರತಿಯೊಬ್ಬರ ದರ್ಶನ ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಪತ್ರಿಜಿ ಅವರ ಸಂಕಲ್ಪ ಶಕ್ತಿ ಹೇಗಿದೆಯೋ ಹಾಗೆ ಒಂದು ಅವರ ಒಂದು ಆತ್ಮ ಚೈತನ್ಯ ಶಕ್ತಿ ಕೂಡ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಓಕೆ, ಸೊ ಇದು ಪ್ರತಿ ಸಾರಿ ಹೇಳ್ತಾ ತುಂಬ ಇದೆ.
ಬಟ್ ಈಗ ನನ್ನ ವಿಷಯ ಸರ್ ಹೇಳಿ ನಾನು ಹೇಗೆ ಬಂದೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ದೇವಸ್ಥಾನಕ್ಕೆ ಹೋದೆ ಬಂದೆ, ಅದು ನನಗೇನು ಸಮಾಧಾನ ಸಿಗಲಿಲ್ಲ. ನಾವು ಕೂಡ ಒಂದು ಭಕ್ತಿ ಮಾರ್ಗದಲ್ಲಿ ಬಂದಂಥ ಒಂದು ಕುಟುಂಬ ಕೂಡ, ಆದರೂ ಸಮಾಧಾನ ಸಿಗಲಿಲ್ಲ. ಮತ್ತು ಯಾರ್ಯಾರು ಸ್ವಾಮಿಗಳು ಆಯಿತು, ಇದು ಮಂತ್ರ ಅಂತ್ರ ತಂತ್ರ ಎಲ್ಲ ಆಯಿತು, ಆದಮೇಲೆ ನಮಗೆ ಸಿಗಲಿಲ್ಲ. ಕೊನೆಗೆ ಏನಾಯಿತು ಅಂದರೆ, ಮದುವೆಯಾಗಿ ಒಂದು 6 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ, ಮನೆಯಲ್ಲಿ ಅದು ಇದು ಸಮಸ್ಯೆ. ನಂದು ಹೊರಗಡೆ ಫೀಲ್ಡ್ ವರ್ಕು, ದೊಡ್ಡ ಒಂದು ಕಂಪ್ನಿಯಲ್ಲಿ, ಅಲ್ಲಿ ಜವಾಬ್ದಾರಿ ಕೆಲಸ ಇರುತ್ತೆ, ಮನೆ ನೋಡ್ಕೋಬೇಕು, ನಾನು ನೋಡ್ಕೋಬೇಕು, ಎಲ್ಲ ನನ್ನ ಕುಟುಂಬ ದೊಡ್ಡದಿದೆ, ಅವರೆಲ್ಲ ನೋಡ್ಕೊಳ್ಬೇಕು. ಅದೆಲ್ಲ ಜವಾಬ್ದಾರಿ ನಮ್ಮಲ್ಲಿದ್ದಾಗ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ನನಗೇನು ಆಗ್ತಾಯಿದೆ ನನಗೆ ಗೊತ್ತಾಗದೇ ತುಂಬ ಸಫರ್ ಆಗ್ತಾಯಿದೆ. ಅಂದರೆ ಕಷ್ಟ, ಜೀವನ ಮಾಡೋದು ಕಷ್ಟ ಆಗ್ಬಿಡ್ತಿತ್ತು. ಯಾಕಂತಂದರೆ ಇರೋದು ತುಂಬ ಮುಂದೆ ತುಂಬ ವಯಸ್ಸಿದೆ ನನಗೆ, ಈಗಲೇ ಈ ವಯಸ್ಸಿಗೆ ಇಷ್ಟೆಲ್ಲ ಕಷ್ಟ ಬರ್ತಾಯಿದೆ ಅಂದಾಗ ಮುಂದೆ ನನಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಒಂದು ವಿಷಯ ನಾನು ಮುಂದೆ ಆಲೋಚನೆ ಮಾಡಿದಾಗ, ಕೊನೆಯಾಗಿ ನಾನು ಒಂದು ದಿನ ಸೂಸೈಡ್ ಮಾಡ್ಕೊಳ್ಬೇಕಂತ ಹೋಗಿದ್ದು. ನಾನು ಬೆಂಗಳೂರಿನಲ್ಲಿ ನಾನು ಜೀವನ ಮಾಡ್ತಾಯಿದ್ದೆ. ಬೆಂಗಳೂರಿನಲ್ಲಿ ಕನಕಪುರ ರೋಡ್ ಅಂತ ಹೇಳ್ಬಿಟ್ಟು ನಮ್ಮ ಪಿರಮಿಡ್ ವ್ಯಾಲಿ ಹೋಗೋ ದಾರಿನಲ್ಲೇ ಅದು ಕನಕಪುರ ರೋಡ್ ಅಂತ ಬರುತ್ತೆ. ಆ ಮಧ್ಯದಲ್ಲಿ ಒಂದು ನೈಸ್ ರೋಡ್ ಅಂತ ಬರುತ್ತೆ. ಆ ನೈಸ್ ರೋಡಿಗೆ ನಾನು 2012 May 24 ನಾನು ಹೋಗಿದ್ದು, 22 ಸಾರಿ. ಆ ಡೇಟ್ ಯಾಕೆ ನೆನಪಿಟ್ಕೊಂಡ್ರೆ, ಅವತ್ತು ನನ್ನ ಕೊನೆಯ ಜನ್ಮ ಮಾಡ್ಕೊಳ್ಳೋಕ್ಕಾಗಿ. ಅದೆಲ್ಲ ಆ ಕೊನೆಯ ಜನ್ಮ ಮಾಡ್ಕೊಳ್ಳೋಕೆ ಕಾರಣ ಏನಂತ ನನ್ನ ಕಷ್ಟಗಳು, ದುಃಖಗಳು ಎಲ್ಲ. ಇದಕ್ಕೆ ಕಾರಣಗಳು ಜಾಸ್ತಿ ಬರ್ತಾ ಇದ್ದಾಗ ಏನಾಯ್ತು ಅಂದರೆ, ನಾನು ಮದುವೆಯಾಗಿ 6 ವರ್ಷ ಆಗಿತ್ತು, ಮಕ್ಕಳಾಗಲ್ಲ ಅಂದಾಗ ಅಲ್ಲಿ 3-4 ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ ಮಕ್ಕಳಾಗಲಿ ಅಂತ. ಒಂದು 2-3 ಹಾಸ್ಪಿಟ್ಲಿಗೆ ಹೋದ್ವಿ, ಆಗಲಿಲ್ಲ. ಮತ್ತು ಇನ್ನೊಂದು ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು, ಹೋದ್ವಿ. ಕೊನೆಗೆ ಒಂದು ಬೆಂಗಳೂರಲ್ಲಿ ತುಂಬ ದೊಡ್ಡ ನರ್ಸಿಂಗ್ ಹೋಮ್, ಗುಣಶೀಲ ನರ್ಸಿಂಗ್ ಹೋಮ್ ಅಂತ, ತುಂಬ ದೊಡ್ಡ ನರ್ಸಿಂಗ್ ಹೋಮು. ಆ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತೀವಿ. ಅಲ್ಲೇ ಡಾಕ್ಟರ್ ಗುಣಶೀಲ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು, ನಮ್ಮನ್ನೆಲ್ಲ ಚೆಕ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿದ್ರು. ನಮ್ಮ ಮನೆಯವ್ರದ್ದೆಲ್ಲ ಚೆಕ್ ಮಾಡಿದಾಗ ಅವು ಪ್ರಾಬ್ಲಮ್ ಅವರಲ್ಲಿ ಏನು, ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್, ಟೆನ್ಷನ್, ಮಾನಸಿಕವಾಗಿ ನೊಂದಣಿಕೆ, ಇವೆಲ್ಲ ಏನಾಯ್ತು ಅಂದರೆ ಈ ಮೈಂಡಿಗೆ ಎಫೆಕ್ಟ್ ಆಗಿಬಿಟ್ಟು ಇವೆಲ್ಲ ಜೀವನದಲ್ಲಿ ಎಫೆಕ್ಟ್ ಆಗ್ತವೆ. ಹಾಗೆ ಜೀವನ ಕೂಡ ಚೆನ್ನಾಗಿರೋಕ್ಕಾಗಲ್ಲ. ಇದೆಲ್ಲ ಕಾರಣ ಏನಂತಂದ್ರೆ ಮಾನಸಿಕ ಪ್ರಾಬ್ಲಮ್. ಅದೆಲ್ಲ ಬರೋದೇನಂದ್ರೆ ಅಜ್ಞಾನದಿಂದ, ಆಮೇಲೆ ಬರುತ್ತೆ ಇದೆ ಯಾಕಂತ. ಸೊ ಅದು ಒಂದೂವರೆ ವರ್ಷ ಆದಮೇಲೆ ಅವರೆಲ್ಲ ನಮ್ಮ ಡೈಲಿ ಪ್ರತಿ ತಿಂಗಳು ನಮ್ಮನ್ನು ಟೆಸ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಮನೆಯವರು. ಟೆಸ್ಟ್ ಮಾಡ್ತಾ ಬರ್ತಾ 1 ವರ್ಷ ಆಯಿತು, 1 ವರ್ಷ 2 ತಿಂಗಳಾಯಿತು, 4 ತಿಂಗಳಾಯಿತು. ಕೊನೆಗೆ ಏನಾಯ್ತು ಅಂದರೆ, ವಿದೇಶದಲ್ಲಿ ನಿಮಗೆ ಮಕ್ಕಳಾಗೋ ಚಾನ್ಸಸ್ ಭಾಳ ಕಮ್ಮಿ ಇದೆ, 80% ಚಾನ್ಸಸ್ ಇಲ್ಲ. ದೇವರು ಏನಾದರೂ ನಿಮಗೆ ಕರುಣೆ ತೋರಿಸಿದರೆ ಮಕ್ಕಳು ಆಗ್ಬೋದು. ಅದಕ್ಕೊಂದು 4-5 ಲಕ್ಷ ಖರ್ಚಾಗುತ್ತೆ, ಅದು ಕಡಿಮೆ. ಅದು ನಿಮ್ಮ ಪ್ರಾಬ್ಲಮ್ ನೋಡಿಬಿಟ್ಟು ಕಮ್ಮಿ ಹೇಳ್ತಾ ಇದ್ದೀವಿ. ಅದಕ್ಕೆ ಟೆಸ್ಟ್ ಟ್ಯೂಬ್ ಅಂತ ಮಾಡ್ತೀವಿ, ಅದು ಚಾನ್ಸಸ್ ಕಮ್ಮಿ, ನಾವು ಗ್ಯಾರಂಟಿ ಕೊಡೋಲ್ಲ. ದೇವರೇನಾದರೂ ನಿಮ್ಗೆ ಗ್ಯಾರಂಟಿ ಕೊಟ್ಟರೆ ಮಕ್ಕಳು ಆಗ್ಬೋದು ಅಂತ ಹೇಳಿದ್ರು. ಅದೆಲ್ಲ ಹೇಳಿದ ಮೇಲೆ ಇದೆಲ್ಲ ಸ್ವಲ್ಪ ಕೆಲವೆಲ್ಲ ಪ್ರಾಬ್ಲಮ್ಸ್ ಬಂತು. ಸರಿ ಬಿಡು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು, ಇಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಯಾಕೆ ಎಷ್ಟೋ ಅನಾಥ ಮಕ್ಕಳು ತುಂಬ ನಾನು ನೋಡಿದ್ದೀನಿ. ನಮ್ಮ ಮಕ್ಕಳಂತ ಯಾಕೆ ಅನ್ಬಾರ್ದು ನಾವು, ಅವೆಲ್ಲ ನಮ್ಮ ಮಕ್ಕಳಂತ ಅನ್ಕೋಬೋದು. 4-5 ಲಕ್ಷ ಖರ್ಚು ಮಾಡೋದು ಬದಲು ಅದೇ ಅನಾಥಾಶ್ರಮದಲ್ಲಿರೋ ಒಂದು ಯಾವುದಾದ್ರು ಒಂದು 2 ಮಕ್ಕಳು ಕರ್ಕೊಂಬಂದು ಸಾಕಿದ್ರೆ ಒಂದು ಜೀವನ ಕೊಡ್ಬೋದಲ್ಲ. ನಮಗೆ ಮಕ್ಕಳು ಆಗ್ಬೇಕಂಬುದು ಏನಿಲ್ಲ, ನಮ್ಮ ಬೇರೆಯವ್ರ ಮಕ್ಕಳುಗಳು ನಮ್ಮ ಮಕ್ಕಳ ಥರ ಅಂತ ಅಂದ್ಕೊಂಡು ನಾವು ಸಮಾಧಾನ ಮಾಡಿಕೊಂಡಾಗ ಅಲ್ಲಿಗೆ ನಮ್ಮ ಮನೆಯವ್ರನ್ನ ಸ್ವಲ್ಪ ಸುಧಾರಿಸಿ ಆಮೇಲೆ ನಾವು ಅಲ್ಲಿಂದ ಬಳ್ಳಾರಿ ಬರಬೇಕಾಯಿತು. ಬಳ್ಳಾರಿ ಬಂದಾಗ ಇದೇ ನೆಹರು ಕಾಲೋನಿಯಲ್ಲಿ ಪಕ್ಕದಲ್ಲೇ ನನ್ನ ಮನೆ ಇರೋದು. ಸೊ ಇಲ್ಲಿ ಬಂದಾಗ ನನ್ನ ಸಾಕಿ ಬೆಳೆಸಿದಂಥ ನನ್ನ ಅಕ್ಕ ಅವರು, ತಾಯಿ ಥರನೇ ತಂದೆ ಥರನೇ, ಅವರು ದೇವರ ಥರನೇ, ಅವರು ಸಾಕಿ ಬೆಳೆಸಿದಂಥ ಅವರು ಆಟೋಮೆಟಿಕ್ಲಿ ಅವರು ಬಾಡಿ ವೇಕೆಟ್ ಮಾಡಿ ಹೋಗ್ತಾರೆ. ಆ ಟೈಮಲ್ಲಿ ಬೆಂಗಳೂರಿಂದ ಬಳ್ಳಾರಿ ಬರ್ತೀನಿ. ಬಳ್ಳಾರಿಗೆ ಬಂದಮೇಲೆ ನನಗೆ ಧ್ಯಾನ ಪರಿಚಯ ಆಗುತ್ತೆ. ನನಗೆ ಧ್ಯಾನ ಅಂತ ತೋರಿಸಿದವರು, ಧ್ಯಾನ ಅಂತ ತಿಳಿಸಿದವರು ನನಗೆ ಅನ್ನಪೂರ್ಣಮ್ಮ ತಾಯಿ. ಆ ಅಮ್ಮನಿಗೆ ಜೋರಾಗಂತ ಚಪ್ಪಾಳೆ ಹೊಡಿಬೇಕು ರಿಯಲ್ ಆಗಿ. ಅವತ್ತು ನನಗೆ ಧ್ಯಾನದ ಬಗ್ಗೆ ಹೇಳಿಲ್ಲ ಅಂದರೆ, ಆ ಜ್ಞಾನ ಕೊಟ್ಟಿಲ್ಲ ಅಂತಂದರೆ ನಾನು ಇಲ್ಲಿ ಇರ್ತಿದ್ದಿಲ್ಲ, ಯಾವತ್ತೂ ನಾನು ಹೋಗಬೇಕಾಗಿತ್ತು. ಇದೆಲ್ಲ ಪ್ರೋಗ್ರಾಮ್ ಆದಮೇಲೆ, ಧ್ಯಾನಕ್ಕೆ ಬಂದ ಮೇಲೆ ನೀವೇನು ಕೂತ್ಕೊಂಡಿದ್ದೀರಲ್ಲ, ಗ್ರೂಪ್ ಮೆಡಿಟೇಷನ್ ಎಲ್ಲರೂ ಕೂತ್ಕೊಂಡಿದ್ದೀರಲ್ಲ, ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಮ್ಮ ಮನೇಲಿ ಒಂದು 41 ದಿನ ಮಂಡಲ ಧ್ಯಾನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಅನ್ನಪೂರ್ಣಮ್ಮ ಅವರು ಗೈಡ್ ಮಾಡ್ತಾ ಬರ್ತಾರೆ. ಜೊತೆಗೆ ಈ ಥರ ಮಾಸ್ಟರ್ಗಳು ಎಲ್ಲರೂ ಸೇರಿ ಅವರೆಲ್ಲ ಒಂದೊಂದು ಹೇಳ್ತಾ ಬಂದಾಗ ನಮ್ಮ ಮನೆಯಲ್ಲಿ ಇದೇ ಥರ ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ಪ್ರತಿದಿನ ನಡೀತಾ ಇತ್ತು. 41 ದಿನ ಕಂಪ್ಲೀಟ್ ಆಯಿತು. 41 ದಿನ ಕಂಪ್ಲೀಟ್ ಆದಮೇಲೆ ಮತ್ತೆ ಮಾಸ್ಟರ್ ಸುಮ್ಮನೆ ಬಿಡಲಿಲ್ಲ ನಮ್ಮನ್ನು, ಏನಾದ್ರು ಒಂದು ಹೇಳ್ತಾಯಿದ್ರು. ಮಕ್ಕಳಾಗಲ್ಲ ಅಂತ ಗೊತ್ತಿತ್ತು ನಮಗೆ,
ಗೊತ್ತಾದಾಗ ಯಾಕೆ ಅದು ತೋರಿಸ್ಲಿಲ್ಲ ಅಂತ, ತೋರಿಸಿದ್ವಿ ಮಕ್ಕಳಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಡಾಕ್ಟ್ರ್ ಹತ್ರ ಹೋಗಿದ್ವಿ ಮತ್ತೆ ಅಂತ. ಇಲ್ಲ ಆಗುತ್ತೆ, ಡಾಕ್ಟ್ರ್ ಹೇಳಿದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳು ಆಗುತ್ತೆ ಅಂತಂದು ಬಳ್ಳಾರಿನಲ್ಲಿರೋ ಮಾಸ್ಟ್ರುಗಳು ನನಗೆ ಹೇಳ್ತಾ ಇದ್ರು. ಅಲ್ಲಿ ಡಾಕ್ಟ್ರ್ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ, ಇಲ್ಲಿರೋ ಮಾಸ್ಟ್ರುಗಳ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ, ಏನು ಅಂತ. ಇಲ್ಲ ಅವ್ರು ಹೇಳ್ದಂಗೆ, ನಾವು ಹೇಳ್ದಂಗೆ ನೀವು ಕೇಳಿ. ಆಲ್ರೆಡಿ ನಿಮ್ಮ ಮನೆಯಲ್ಲಿ 41 ದಿನ ಮಂಡಲದಾನ ಮಾಡಿದ್ದೀರ, ನೀವಿಬ್ಬರೇ 41 ದಿನ ಗ್ರೂಪ್ ಮೆಡಿಟೇಷನ್ ಮಾಡಿ. ಎಷ್ಟು ಗಂಟೆಗೆ? ಬೆಳಿಗ್ಗೆ 3 ಗಂಟೆಗೆ ಅಥವಾ 4 ಗಂಟೆಗೆ ಎದ್ಬಿಟ್ಟು ನೀವು ಮಾಡಿ, ನಿಮ್ಗೆ ಅನುಕೂಲ ಯಾವಾಗ ಆಗುತ್ತೆ ಅವಾಗ. ಸರಿ, ನಮ್ಮ ಅನುಕೂಲ ಏನು? ಬೆಳಿಗ್ಗೆ ಮಲಗೋದು ಮತ್ತು ಎದ್ದೇಳೋದಲ್ವ, ಅದು ಮತ್ತು 2 ಗಂಟೆ 3 ಗಂಟೆಯಿಂದ ಮಾಡಿದ್ವಿ, 3 ರಿಂದ 4 2 ಅವರ್ಸ್ ಮೆಡಿಟೇಷನ್ ಮಾಡಿದ್ವಿ. ನಾನು ನಮ್ಮ ಮನೆಯವರಿಷ್ಟೇ ಈ ಥರ ಮ್ಯೂಸಿಕ್ ಇಟ್ಕೊಂಡ್ವಿ, ಅವ್ರು ಒಂದು ಕಡೆ ನಾನೊಂದು ಕಡೆ. ಜಸ್ಟ್ ನಾವು ಒಂದು ಧ್ಯಾನಕ್ಕೆ ಕೂತ್ಕೊಂಡಾಗ 2 ಗಂಟೆ ಟೈಮ್ ಹೇಳಿದರು, 3 ಗಂಟೆ ನಾವು ಕಣ್ಣು ಮುಚ್ಚಿದವ್ರು, ಮತ್ತು 5 ಗಂಟೆ ಕಣ್ಣು ತೆಗ್ತಿದ್ವಿ. ಈ 2 ಅವರ್ ನಾವು ಧ್ಯಾನ ಮಾಡ್ತಾ ಇದ್ರೆ ಕೇವಲ ಒಂದು 10 ಮಿನಿಟ್ ಅಥವಾ 15 ಮಿನಿಟ್ ಟೈಮ್ ಅನಿಸ್ತಾ ಇತ್ತು ನಮಗೆ. ಆ 2 ಅವರ್ ಎಷ್ಟಾಯಿತು ಎಷ್ಟು ಹೋಯಿತು ಅಂತ ಗೊತ್ತೇ ಇಲ್ಲ. ಜೊತೆಗೆ ಇಲ್ಲೆಲ್ಲ ರೈಲು ಹೋಗ್ತಾ ಇರುತ್ತೆ, ಆ ಟೈಮಲ್ಲಿ ಬೆಳಗಿನ ಟೈಮಲ್ಲಿ ಜಾಸ್ತಿ ಟ್ರೈನ್ಗಳು ಹೋಗೋದು, ಆ ಸೌಂಡ್ ಕೂಡ ನಮಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ರೈಲ್ವೆ ಲೈನ್ ಅಪೋಸಿಟೇ ನಮ್ಮ ಮನೆ ಇರೋದು. ಎಷ್ಟೇ ಸೌಂಡು, ಸಣ್ಣ ಒಂದು ಹೊರಗಡೆ ಗಾಡಿ ಹೋದ್ರೂ ಸೌಂಡ್ ಕೇಳೋದು, ಟ್ರೈನ್ ಹೋದ್ಮೇಲೆ ಇನ್ನೂ ಜಾಸ್ತಿ ಕೇಳ್ತಾರೆ. ಆದರೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ 2 ಅವರ್ಸಲ್ಲಿ ಎಷ್ಟು ಸುಮಾರು ಒಂದು 10 ರಿಂದ 12 14 ಟ್ರೈನು ಹೋಗೋದು, ಅಷ್ಟು ಒಂದು ಸೌಂಡು ನಮಗೆ ಕೇಳಿಸ್ತಾ ಇರಲಿಲ್ಲ. ಆ ಒಂದು ಮಿರಾಕಲ್. ಸೊ ಅಲ್ಲಿ 41 ದಿನ ಮಾಡು ಅಂತ ಹೇಳಿದರು. ಇನ್ನೇನು 41 ದಿನ ಆಗ್ತಾ ಬಂತು, 38 ದಿನ ಆಯಿತು. 38 ದಿನ, ಇನ್ನು 3 ದಿನ ಇದೆ, 41 ದಿನ ಮಂಡಲ ಧ್ಯಾನ ಮಾಡಿ ಮಕ್ಕಳಾಗತ್ತೆ ನೀವು ಮಾಡಿ ಅಂತ ಒಂದು ಸಂಕಲ್ಪ ಹೇಳಿದ್ರಲ್ಲ, ಅವರು ಹೇಳಿದ ಪ್ರಕಾರ ನಾವು ಮಾಡಿದಾಗ 49ನೇ ದಿನಕ್ಕೆ ನಮ್ಮ ಮನೆಯವರು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದಾಗ ಅದು ಹೊರಗಡೆ ಒಂದು ಸಿಗುತ್ತೆ, ಟೆಸ್ಟ್ ಟ್ಯೂಬ್ ಅಂತ ಮಾಡೋದು, ಅದು ತೊಗೊಂಬಂದು ನೋಡಿದಾಗ ಪಾಸಿಟಿವ್ ಅಂತ ಬಂದಿದೆ. ಪಾಸಿಟಿವ್ ಅಂತ ಬಂದಾಗ ಮತ್ತೇನು ನಮಗಿನ್ನೂ ಕನ್ಫರ್ಮ್ ಆಗಬೇಕಲ್ಲ. ಇಲ್ಲಿ ಗಾಂಧಿನಗರದಲ್ಲಿ ಡಾಕ್ಟರ್ ಗೀತಾ ಅರವಿಂದ ಮೇಡಮ್ ಇದ್ದಾರೆ, ಅವ್ರ ಹತ್ರ ಹೋದಾಗ ಅವ್ರು ಹೇಳಿದಂತೆ, ವೇದಶ್ರೀ ನೀನು ಪರ್ಮಿಷನ್ ಇದೆಯಮ್ಮ ಅಂತ. ಸೊ ಇದೇನಾಗಿತ್ತು ಅಂತಂದರೆ, ಗ್ರೂಪ್ ಮೆಡಿಟೇಷನ್ನಲ್ಲಿ ಸಂಕಲ್ಪದಲ್ಲಿ ನಾವೇನು ಅನ್ಕೊಂಡು ಅದಾಗುತ್ತೆ. ಸೊ ಅವಾಗ ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವರು ಪ್ರೆಗ್ನೆನ್ಸಿ ಆದರು. ಪ್ರೆಗ್ನೆನ್ಸಿ ಆದಮೇಲೆ ಅದೊಂದು ಖುಷಿ ಆಯಿತು ನನಗೆ. ಜೀವನ ಎಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟು ಖುಷಿ ಆಯಿತು. ಅದಕ್ಕಿಂತ ಹಿಂದೆ ನಾನು ಎಷ್ಟೆಲ್ಲ ಸಫರ್ ಮಾಡ್ತಾಯಿದ್ದೆ, ಇಷ್ಟೆಲ್ಲ ಕಷ್ಟಪಡ್ತಿದ್ದೆ. ಆವಾಗ ಧ್ಯಾನಕ್ಕೆ ಬಂದಮೇಲೆ ಗೊತ್ತಾಯ್ತು ನನಗೆ, ಇಷ್ಟೆಲ್ಲ ಇದರಲ್ಲಿದೆ. ಅಕಸ್ಮಾತ್ ನಾನು ಅವತ್ತೇನಾದರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರಿಗೆ ನೀವು ಅದ ವೈಭವ ನೋಡೋಕ್ಕಾಗ್ತಿದ್ದಿಲ್ಲಲ್ಲ ನಾನು. ಈಗ ಅದಕ್ಕೋಸ್ಕರ ನನಗೆ ಬದುಕಿಸಿದ್ದಾರೆ ಅನ್ನೋ ಅಂತ ಹೇಳ್ಬಿಟ್ಟು ಅವತ್ತು ಹೇಳ್ತೀನಿ, ನನ್ನ ಬದುಕಿಸಿದವರು ಬೇರೆ ಯಾರು ಇಲ್ಲ, ಪತ್ರಿ ಸಾರೇನೆ ಬದುಕಿಸಿರೋದು. ರಿಯಲ್ ಆಗಿ ಇದೆಲ್ಲ ರಿಯಲೈಸ್ ಮಾಡಿಕೊಂಡೆ. ಅವತ್ತು ಯಾರೋ ಒಬ್ಬರು ಸ್ನೇಹಿತರ ಮೂಲಕ ಬಂದೊಂದು ಫೋನ್ ಬಂತು. ನಾನು ಹೋಗ್ತಾ ಇದ್ದೆ, ಆಲ್ರೆಡಿ ನೈಸ್ ರೋಡ್ ಹತ್ರ ಹೋಗ್ಬಿಟ್ಟಿದ್ದೀನಿ. ಇನ್ನೇನು 2-3 ಮಿನಿಟಲ್ಲಿ ನಾನು ನೈಸ್ ರೋಡ್ ಹತ್ತಬೇಕಂದಾಗ ಒಂದು ಫೋನ್ ಬಂತು. ಆ ಫೋನ್ ಮಾಡಿದ ತಕ್ಷಣ ನಾನು ಅಳ್ತಾ ಇದ್ದೆ, ಅದೆಲ್ಲ ಪ್ರಾಬ್ಲಮಲ್ಲಿ ಹೇಳ್ತಾ ಇದ್ದೆ. ಅವ್ರು ಆಟೋಮೆಟಿಕ್ಲಿ ನನ್ನ ಫೋನಲ್ಲಿ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು. ಅದು ಆ ಒಂದು ಅಟೆಂಪ್ಟು ಮಿಸ್ ಆಗಿಬಿಡ್ತು. ಮತ್ತು ವಾಪಸ್ ಬಂದಾಗ ಇದೆಲ್ಲ ಚೇಂಜಸ್, ಇದೆಲ್ಲ ಆಗಿರೋ ಚೇಂಜಸ್ ಏನಿದೆ ಓನ್ಲಿ ಮೆಡಿಟೇಷನಿಂದ. ಅನ್ನಪೂರ್ಣಮ್ಮವರು ನನಗೆ ಮೆಡಿಟೇಷನ್ ಹೇಳಿಕೊಟ್ರು, ಅದರಿಂದ ನನಗೆ ಜ್ಞಾನೋದಯ ಆಯಿತು, ಅದರಿಂದ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಅದೆಲ್ಲ ಆದಮೇಲೆ ಒಂದಾದ್ಮೇಲೆ ಇದೆ ತುಂಬ ಕೆಲಸ ಆಯಿತು. ಮತ್ತು ಏನು ಮಗು ಅಂತಂದು ಕೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಹೆಣ್ಣು ಮಗ ಆದರೂ ಓಕೆ, ಗಂಡು ಮಾತ್ರ ಓಕೆ. ನಮ್ಗೆ ಬೇಕಾಗಿರೋ ಒಂದು ಮಗು ಅಷ್ಟೇ. ಹೆಣ್ಣು ಮಗು ಬೇಕು, ಗಂಡು ಮಗು ಬೇಕು ಅಂತ ಯಾವುದೋ ಒಂದು ಅಪೇಕ್ಷೆ ಬೇಡ. ಪತ್ರಿಜಿ ಸಾರು ಸಂಕಲ್ಪದಂತೆ, ಪ್ರಕೃತಿ ಸಂಕಲ್ಪದಂತೆ ಒಂದು ವಿಶ್ವ ಶಕ್ತಿಗೋಸ್ಕರ ಒಂದು ಶಕ್ತಿ ಬರ್ತಿದ್ದ ಅಂದಾಗ ಯಾವುದಾದ್ರೂ ಓಕೆ ಅಂತಂದಾಗ ಮಾಸ್ಟ್ರುಗಳು ಒಳ್ಳೆ ಅಡ್ವೈಸ್ ಮಾಡ್ತಾಯಿದ್ರು. ಬಳ್ಳಾರಿಯಲ್ಲಿ ಇರೋ ಮಾಸ್ಟ್ರುಗಳೆಲ್ಲ ಅವ್ರು ಹೇಳಿದಂಗೆ ಕೇಳಿದಾಗ ಆಟೋಮೆಟಿಕ್ಲಿ ಮಗು ದೊಡ್ಡದಾಯಿತು. 8 ತಿಂಗಳು ಇನ್ನು ಮಗು, ಅವರು ತಾಯಿ ಮನೆಗೆ ಹೋದರು. 8 ತಿಂಗಳಾದಮೇಲೆ ಲಕ್ಷ್ಮೀ ಮೇಡಮ್ ಅಂತ ಬಂದರು. ಸರ್ మీరు ಮಗು ಪಾಪನ ಹೆಣ್ಣು ಮಗುನ ಗಂಡು ಮಗನ ನೀವು ನೋಡ್ಕೊಂಡಿದ್ದೀರಾ ಅಂತ ಕೇಳೋದು. ಮೇಡಮ್ ನೋಡ್ಕೊಂಡಿಲ್ಲ, ನನಗೆ ನೀವು ಸ್ಕ್ಯಾನ್ ಮಾಡಿದ್ರ, ಏನೂ ಮಾಡಿಸಿಲ್ಲ, ನೀವತ್ತು ಕೂತ್ಕೊಳ್ಳಿ, ನೀವು ಗಂಡು ಮಗನೇ ಹೆಣ್ಣು ಮಗ ಅಂತ ಗೊತ್ತಾಗುತ್ತೆ. ಅಲ್ಲವರೆಗೆ ಅವ್ರು ಸುಮ್ಮನೆ ಇದ್ದಾರೆ. 8 ತಿಂಗಳು ಆದಮೇಲೆ ಅವ್ರು ಮತ್ತೆ ಲಕ್ಷ್ಮೀ ಮೇಡಮ್ ಬಂದು ಅವರೇ ಹೇಳಿದ್ದು ನನಗೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇವತ್ತು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ. ಸರಿ ಅಂತ ಧ್ಯಾನಕ್ಕೆ ಕೂತ್ಕೊಂಡೆ. ನಾರ್ಮಲಾಗಿ ನಾನು 3:30-4 ಗಂಟೆಗೆ ಎದ್ದು ಕೂತ್ಕೊಂಡು ಅಭ್ಯಾಸ ಇತ್ತು. ನಮ್ಮ ಮನೆಯವರು ಊರಿಗೆ ಹೋಗಿದ್ದು, ನಾನು ಒಬ್ಬನೇ ಮನೇಲಿ ಕೂತ್ಕೊಂಡಾಗ 4 ಗಂಟೆಗೆ ಕೂತ್ಕೊಂಡು 10 ನಿಮಿಷ ಆದಮೇಲೆ ಒಂದು ಡೀಪಲ್ಲಿ ಹೋಗ್ಬಿದ್ದೀನಿ. ನನ್ನಲ್ಲಿ ನಾನಿಲ್ಲ. ಆ ಮಗು ಯಾವ ಥರ ಬಂತು ಅಂದರೆ, ಈ ಥರ ಕೂತ್ಕೊಂಡಿದ್ದೀನಿ, ಮೇಲೆ ಒಂದು ನನ್ನ
ತಲೆಯ ಮಧ್ಯ ಭಾಗದಲ್ಲಿ ಮೇಲೆ ಆಕಾಶದಿಂದ ಒಂದು ಬೆಳಕು ಬರ್ತಾ ಇದೆ. ಆ ಬೆಳಕು ಬರ್ತಾ ಇದೆ, ಹಿಂಗೆ ಸುತ್ತಾ ಇದೆ. ಆ ಬೆಳಕು ಬಂದು ಇಲ್ಲಿ ಬಂತು. ಆ ಬೆಳಕಿಂದ ಆ ಮಗು ಕಾಣಿಸ್ತಾ ಇದೆ ನನಗೆ. ಆ ಮಗು ಸ್ಮೈಲಾಗಿ ನೋಡ್ತಾ ಇದೆ ನನ್ನ ಕಡೆ. ಆ ಗಂಡು ಮಗು ಇದೆ. ಆಮೇಲೆ ಸ್ಮೈಲಾಗಿ ನೋಡ್ಕೊಂಬಿಟ್ಟು ವೈಟ್ ಒಂದು ಜುಬ್ಬ ಥರ ಚಿಕ್ಕದಾಗಿ ಒಂದು ಶರ್ಟ್ ಹಾಕ್ಕೊಂಡಿದ್ದಾನೆ. ಈ ಥರ ಧ್ಯಾನಕ್ಕೆ ಕೂತ್ಕೊಂಡಾನೆ. ಮಗುವಿನಗೆ ಇದೆ. ಅದು ಒಂದು 5 ನಿಮಿಷ ನಾನು ನೋಡ್ತಾ ಇದ್ದೀನಿ. ಮತ್ತು ಮಗು ಮಾತಾಡ್ತಿಲ್ಲ, ಬಟ್ ನಾನೊಂದೇ ಮಾತಾಡ್ತೀನಿ, ಎಲ್ಲ ನೋಡ್ತಾ ಇದ್ದೀನಿ ಕೂತ್ಕೊಳ್ಳೋದು. ಆದರೆ ಆ ಮಗು ಮೇಲೆಯಿಂದ ಬೆಳಕು ಬರ್ತಾ ಇದೆ. ಆದರೆ ಆ ಮಗು ಎಲ್ಲಿ ಕೂತ್ಕೊಂಡಿದ್ದು ಅಷ್ಟೊಂದು ವೈಬ್ರೇಷನ್ ಇದೆ. ಆಮೇಲೆ ಏನು ಅಂತ ನೋಡ್ತಾ ಇದ್ದಾಗ ಅವೆಲ್ಲ ಹೋಗಿ ಗೊತ್ತಾಯ್ತಿದ್ದು ಗಂಡು ಮಗು ಅಂತ. ಗೊತ್ತಾದ್ಮೇಲೆ ಮತ್ತೆ ಎಚ್ಚರ ಆಯಿತು. ಮತ್ತೆ ಎಚ್ಚರ ಆದ ತಕ್ಷಣ ನನಗೆ ಯಾರು ಹೇಳಿದ್ರು, ಯಾವ ಮಗು ನೋಡ್ಕೊಂಡಿದ್ದೀರಾ ನೀವು ಅಂತ. ಆ ಮೇಡಮ್ ಹತ್ರ ಹೋದೆ. ಮೇಡಮ್ ಬೆಳಿಗ್ಗೆನೂ ಹೋದೆ, ಮೇಡಮ್ ಈ ಥರ ಆಯಿತು. ಆಗ ಒಂದು ಮಗು ಬಂತು, ಗಂಡು ಮಗು ಬಂತು, ಮತ್ತು ಈ ಥರ ಆಯಿತು ನೋಡಿ ಅಂತ ಹೇಳಿದಾಗ, ಸರ್ ನಿಮಗೆ ಗಂಡು ಮಗನೇ ಹುಟ್ಟುತ್ತೇನೆ ಅಂತ. ಅದು ಹೇಳಿದ್ಮೇಲೆ ಮತ್ತೆ ಒಂದು 20 ಡೇಸ್ ಅಥವಾ 1 ಮಂತ್ ಒಳಗಡೆ ನಮ್ಮ ಮಿಸ್ಸಸ್ ಡೆಲಿವರಿ ಆದರೆ ಗಂಡು ಮಗು ಹುಟ್ಟಿದ್ದಾನೆ. ನಿಜ ಅಂದರೆ ಆ ಗಂಡು ಮಗು ಎಷ್ಟು ಆನಂದವಾಗಿದ್ದಾನೆ, ನಿಜ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದ್ದಾನೆ. ಎಲ್ಲ ಪತಿ ಸರ್ ಹತ್ರ ಹೋಗಿ ಹೇಳಿದ್ವಿ, ಇದೆಲ್ಲ ನಡೆದಿರೋದು. ಏನು ಹೆಸರು ಇಡಬೇಕು ಅಂತ ಕೇಳಿದ್ವಿ. ನನ್ನ ಮನಸ್ಸಲ್ಲಿ ಆಲ್ರೆಡಿ ಒಂದು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು, ಬಟ್ ಯಾರಿಗೆ ಹೇಳಿಲ್ಲ. ನನ್ನ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಗೆ ಹೋಗಿದ್ವಿ. ಅನ್ನದಾನದಲ್ಲಿ ಪತ್ರ ಸಾರ್ ಇದ್ದಾರೆ, ನಾನು, ಕೃಷ್ಣಪ್ಪ ಸಾರು, ಅರುಣಾಚಲ ಮತ್ತು ಭೀಮಾ ಅವರೆಲ್ಲರೂ ಒಂದು 4-5 ಜನ ಗ್ರೂಪಲ್ಲೇ ಇದ್ವಿ. ಹೋಗಿ ಕೇಳಿದಾಗ ಮಗು ಡೆಲಿವರ್ ಆಗಿದೆ, ಇನ್ನೂ ಹೆಸರಿಟ್ಟಿಲ್ಲ ಅಂದಾಗ, ಮಗು ಅಂದರು. ಗಂಡು ಮಗು ಅಂತೇಳಿ. ಹೌದಾ ಅಂತ ಒಂದು 2 ನಿಮಿಷ ಕಣ್ಮುಚ್ಕೊಂಡು ಸಿದ್ಧಾರ್ಥ ಅಂತ ಇಡು ಅಂತ ಹೇಳಿದೆ. ಬಟ್ ನಾನು ಫಿಕ್ಸ್ ಆಗಿದ್ದು ಸಿದ್ಧಾರ್ಥನೇನೆ, ಅವ್ರು ಹೇಳಿದ್ದು ಸಿದ್ಧಾರ್ಥನೇ. ಎಷ್ಟು ಮ್ಯಾಚ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬ ಮನಸ್ಸಿನಲ್ಲೇ ನಾವೇನು ಅಂದ್ಕೊಂಡಿದ್ದು ಪತ್ರಿ ಸರ್ಗೆ ಗೊತ್ತಾಗುತ್ತೆ. ರಿಯಲ್ ಆಗಿ ನನ್ನ ಅನಿಸಿದ ಪ್ರಕಾರ ನಾನು ಅಂದ್ಕೊಂಡಿದ್ದೆ, ಇದು ನಾನು ಸಿದ್ಧಾರ್ಥ ಅಂತ ಇಟ್ಕೊಂಡಿದ್ದು, ಪತ್ರಿ ಸಾರಿ ಬೇರೆ ಏನು ಹೆಸರು ಹೇಳ್ಬಿಟ್ರೆ ಹೆಂಗೆ ಅಂತ ನಾನು ಆಲೋಚನೆ ಮಾಡಿದ್ದೆ. ಬಟ್ ನಾನೇನು ಅಂದ್ಕೊಂಡಿದ್ದು ಅವ್ರಿಗೆ ಅದೇ ಹೆಸರು ಹೇಳಿದ್ರು. ಈಗ ನನ್ನ ಮಗ ಮೈತ್ರಿಯ ಸಿದ್ಧಾರ್ಥ ಅಂತ ಹೆಸರಿಟ್ಟಿದ್ದೀವಿ. ಈಗ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇದು ಬಂದಿಲ್ಲ, ಬೆಳಗಾವಿನಲ್ಲಿ ಓದ್ತಾ ಇದ್ದಾನೆ. ಆ್ಯಕ್ಟಿವ್ ಆಗಿದ್ದೇನೆ, ಆನಂದವಾಗಿದ್ದಾನೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇದಾದ ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಅಂದರೆ ಒಂದು ಪಿರಮಿಡ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿ, ಬಸವೇಶ್ವರ ನಗರದಲ್ಲಿ ಒಂದು ಪಿರಮಿಡ್ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಸಂಗಮೇಶ್ವರ ದೇವಸ್ಥಾನ ಹಿಂದ್ಗಡೆ ಒಂದು ಪಿರಮಿಡ್ ಕಟ್ಟಬೇಕಂತ ಆಲೋಚನೆ ಮಾಡಿದ್ವಿ. ಅಲ್ಲೆಲ್ಲ ಬುನಾದಿ ತೋಳಿದು ಎಲ್ಲ ತೋಳಿದು. ಆ ಟೈಮಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕ್ಲೋಸ್ ಮಾಡಿಬಿಟ್ವಿ. ಅದೇ ಥರನೇ ಸ್ವಂತ ಲಿಂಗಾಣಕವಣೆಯಲ್ಲಿ ಅಲ್ಲಿ ಕೂಡ ಒಂದು ನೋಡಿದ್ವಿ, ಅಲ್ಲೇನೋ ಬಂದು ಪ್ರಾಬ್ಲಮ್ ಆಯಿತು, ಸ್ಟಾಪ್ ಮಾಡಿದ್ವಿ. ನಾವು ಎಲ್ಲೆಲ್ಲಿ ಮಾಡಿದ್ವಿ, ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಈಗ ಅಲ್ಲೆಲ್ಲ ಪಿರಮಿಡ್ಗಳಾಗಿದೆ. ಅವತ್ತು ಬೇಡ ಅಂದರು, ಇವತ್ತು ಬೇಕಂತ ಇದ್ದಾರೆ. ಯಾಕಂದರೆ ನಾವೊಂದು ಬೀಜ ಹಾಕಿದಾಗ ಒಂದು ಪಿರಮಿಡ್ ಬರುತ್ತೆ. ಅಲ್ಲಿ ಸ್ವಂತ ಲಿಂಗಾಣಕವಣೆಯಲ್ಲಿ ಅಲ್ಲೊಂದು ಪಿರಮಿಡ್ ಬಂದಿದೆ, ಈ ಬಸವೇಶ್ವರನಲ್ಲಿ ಅಲ್ಲೊಂದು ಪಿರಮಿಡ್ ಬಂದಿದೆ. ಬಟ್ ಅದೇ ಥರನೇ ಎಲ್ಲ ಪಿರಮಿಡ್ಗಳು ಕೆಲವು ಆಗಿದೆ. ಮತ್ತು ಕೋಲಾರಲ್ಲಿ ಹೋಗಿ ಸೀತಾರಾಮ್ ಪಿರಮಿಡ್ ಅಂತ 41/41 ಕಟ್ಟಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಇನ್ನೇನು ಹೇಳಬೇಕು ಗೊತ್ತಿಲ್ಲ. ಇವರೆಲ್ಲ ನೋಡ್ತಾ ಇದ್ರೆ ಇನ್ನೂ ಒಳಗಿದೆ, ತುಂಬ ಮೆಸೇಜಸ್ ಇದ್ದಾವೆ. ಎಸ್ ಮೇಡಮ್, ಚೆನ್ನಾಗಿದ್ದಾನೆ. ಸೊ ಈ ರೀಸೆಂಟಾಗಿ ಮೆಡಿಟೇಷನ್ ಏನೆಲ್ಲ ಮಾಡುತ್ತೆ ಅಂದರೆ, ಇದು ಮೆಡಿಟೇಷನ್ ಧ್ಯಾನ. ನಾವು ಧ್ಯಾನ ಮಾಡ್ತಾ ಇದ್ದರೆ ನಮಗೇನು ಕೊಡುತ್ತೆ, ಎಲ್ಲ ಕೊಡುತ್ತೆ. ಧ್ಯಾನ ಸರ್ವಭೋಗಿಕಾರಣಿ, ಏನು ಬೇಕು ಎಲ್ಲ ಸಿಗುತ್ತೆ. ಧ್ಯಾನ ಸರ್ವಜ್ಞಾನ ಪ್ರಸಾದನೆ, ಧ್ಯಾನ ಸರ್ವ ರೋಗ ನಿವಾರಣೆ. ದೇಹದಲ್ಲಿ ಯಾವುದೇ ರೋಗ ಇರಲ್ಲ, ದೇಹದಲ್ಲಿ ಯಾವುದೇ ಅಜ್ಞಾನ ಇರಲ್ಲ, ದೇಹದಲ್ಲಿ ಯಾವುದೇ ವಿಕಲ್ಪ ಇರಲ್ಲ. ಯಾವಾಗ ನಾವು ಸರ್ವ ಭೋಗಿಕರಣ ಅಂದರೆ ಸಂಕಲ್ಪದಲ್ಲಿ ಇರ್ತೀವಿ, ಯಾವಾಗ ನಾವು ಸರ್ವ ರೋಗ ನಿವಾರಣೆ ಅಂತಂದ್ರೆ ದೇಹ ಒಂದು ವಜ್ರ ಥರ ಆಗುತ್ತೆ. ಯಾವಾಗ ನಮಗೆ ಸರ್ವ ಜ್ಞಾನ ಪ್ರಸಾದನೆ ಅಂತಂದರೆ ಅಜ್ಞಾನ ಇರಲ್ಲ, ಜ್ಞಾನ ಇರುತ್ತೆ. ಜ್ಞಾನದಿಂದ ಬ್ರಹ್ಮನ ಜ್ಞಾನ ಬರುತ್ತೆ. ಇವೆಲ್ಲ ಪ್ರತಿಯೊಬ್ಬ ಮಾಸ್ಟ್ರು ಏನೇನೋ ಒಂದೊಂದು ಪಾಯಿಂಟ್ ಹೇಳ್ತಾ ಇರ್ತಾರೆ. ಅವೆಲ್ಲ ನಮಗೆ ಜೀವನಕ್ಕೆ ಬೇಕಾಗಿರುವಂಥ ಸಂದೇಶಗಳು. ಅದಕ್ಕೆ ಪತ್ರಿ ಸಾರ್ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದು ಸಮಸ್ಯೆನ ಹೇಳೋಕ್ಕಾಗಲ್ಲ, ಬಟ್ ಇಲ್ಲಿ ಮಾತ್ರ ನಮ್ಮ ಎಕ್ಸ್ಪೀರಿಯೆನ್ಸು ಇಡೀ ಊರನ್ನೇ ಬದಲಾವಣೆ ಮಾಡುತ್ತೆ, ಇಡೀ ದೇಶನೇ ಬದಲಾವಣೆ ಮಾಡುವಂಥ ಸಂದೇಶಗಳಿರ್ತವೆ. ಯಾಕಂದರೆ ಪ್ರತಿ ಕ್ಷಣ ಸತ್ಯ ದರ್ಶನ. ಈ ಬಾಯಿಂದ ಸುಳ್ಳು ಹೇಳೋಕ್ಕಾಗಲ್ಲ, ಯಾಕಂದರೆ ಈ ಬಾಯಿನಲ್ಲಿ ಇರ್ತಕ್ಕಂಥ ಸತ್ಯ ಜ್ಞಾನನೇ ಇರುತ್ತೆ. ಆ ಸತ್ಯ ಜ್ಞಾನ ಒಳಗಡೆ ಇರುತ್ತೆ. ಆ ಸತ್ಯ ಜೊತೆ ಇದ್ದಾಗ ಮಾತ್ರ ಸತ್ಯ ಮಾರ್ಗ ಸಿಗೋದು. ಆ ಮಾರ್ಗ ತೋರಿಸೋಂಥವ್ರು ಪತ್ರಿ ಸಾರ್ ಅವರು. ನಾವು ಯಾಕಂದರೆ ಪತ್ರಿ ಸಾರ್ ಅವರು ನಮ್ಗೆ ಹೇಳಿದ್ದೇನಂತಂದರೆ, ನಾನೊಬ್ಬ ಗುರು ಅಲ್ಲ, ನೀವು ಕೂಡ ಗುರುಗಳಾಗಿ ನೀವು ಕೂಡ
ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಪತ್ರಿಸಾರಿ ಇಲ್ಲ ಅಂದ್ರೂ ಎಷ್ಟು ವಿಜೃಂಭಣೆಯಿಂದ ಎಷ್ಟು ವೈಭವದಿಂದ ನಡೀತಾ ಇದೆ ಇವತ್ತು ದೇಶದಲ್ಲಿ ಅಂತಂದರೆ, ನಾಳೆ ನೋಡಿ 21 ಡಿಸೆಂಬರ್ 21, ಈಗ 13-14 ವರ್ಷದ ಹಿಂದೆ ಕಡತಾಲಲ್ಲಿ ಡಿಸೆಂಬರ್ 21ರಿಂದ ಡಿಸೆಂಬರ್ 31ರವರೆಗೂ ಒಂದು ಧ್ಯಾನ ಮಹಾಯಜ್ಞ ಅಂತ ಮಾಡಿದ್ರು, ಮಹಿಳಾ ಧ್ಯಾನ ಯಜ್ಞ ಅಂತ ಮಾಡಿದ್ರು. ಮತ್ತು ಈಗ ಧ್ಯಾನ ಯಾಗ ಅಂತ ಮಾಡ್ತಾ ಇದ್ದಾರೆ. 21ಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡರು? ಮುಂದೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವಾಗೆಲ್ಲ ಚಳಿ ಜಾಸ್ತಿ ಇರುತ್ತೆ, ಹೋಗೋದು ಬರೋದು ಕಷ್ಟ ಆಗುತ್ತೆ ಅಂದರೆ ಆ 21 ಡಿಸೆಂಬರ್ 21 ಮತ್ತು 31ವರೆಗೂ ಅದು ಪ್ರಪಂಚ ಶಾಂತಿಗೋಸ್ಕರ ಮಾಡಿರೋದು ಅದು. ಯಾಕಂದರೆ ಹಳೆಯದೆಲ್ಲ ಮುಗಿದು ಹೋಗುತ್ತೆ, ಹೊಸ ಬರುತ್ತೆ. ಹಳೆಯದಕ್ಕೂ ಮತ್ತು ಹೊಸ ವರ್ಷಕ್ಕೂ ಎರಡಕ್ಕೂ ಹೊಂದಾಣಿಕೆ ಆಗಲಿ ಅಂತ ಹೇಳ್ಬಿಟ್ಟು ಆ ಒಂದು ಧ್ಯಾನ ಯಾಗ ಯಜ್ಞ ಅಂತ ಮಾಡಿದ್ರು. ಇವತ್ತು ನಾಳೆ ಏನು ಮಾಡಿದ್ದಾರೆ, ಇಡೀ ವಿಶ್ವ ಸಂಸ್ಥೆಯವರು ಧ್ಯಾನ ವರ್ಲ್ಡ್ ಧ್ಯಾನ ಮೆಡಿಟೇಷನ್ ಧ್ಯಾನ ಅಂತ ನಾಳೆ ಇದು ಮಾಡಿದ್ದಾರೆ. ಅದಕ್ಕೆ ನಾಳೆ ಕೂಡ 21ನೇ ತಾರೀಕಿಗೆ ಪ್ರಪಂಚ ಧ್ಯಾನ ದಿನೋತ್ಸವ ನಡೀತಾ ಇದೆ. ಅದಕ್ಕೊಂದು ಜೋರಾಗಿ ಚಪ್ಪಾಳೆಯನ್ನು ರಿಯಲ್ ಆಗಿ. ಸೊ ಇಲ್ಲಿ ಬಳ್ಳಾರಿಯಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ, ನಾನು ಇರೋದು ಬೆಂಗಳೂರಲ್ಲಿ, ಹೆಚ್ಚಾಗಿ ಬೆಂಗಳೂರಲ್ಲಿ ಕೂಡ ಒಂದು ಸೆಂಟರ್ ಮಾಡಿದ್ದೀವಿ ಜಯನಗರದಲ್ಲಿ. ಅಲ್ಲಿ ಕೂಡ ಪ್ರತಿ ಮಂಗಳವಾರ ಪತ್ರಿಜಿ ಮಹಾ ಧ್ಯಾನ ಅಂತ ಮಾಡ್ತಾಯಿದ್ದೀವಿ. ಪ್ರತಿ ವಾರ ಒಂದು 100-150 ಜನ ಬರ್ತಾರೆ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಬಳ್ಳಾರಿ ಅಂತಂದರೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ನಮ್ಮನ್ನು ಬಳ್ಳಾರಿ ಹೆಸರು ಹೇಳಿದ್ರೆ ಸಾಕು, ಬಳ್ಳಾರಿ ಮಾಸ್ಟರ್ ಅಂದ್ರೆ ಸಾಕು, ಬೆಂಗಳೂರಿನಲ್ಲಿ ನಮ್ಮನ್ನು ಒಬ್ಬ ಪತ್ರಿಸಾರನ ಥರ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನ. ಯಾಕೆ ಅಂತಂದರೆ ಯಾರಾದರೂ ಬೆಂಗಳೂರಿನಲ್ಲಿ ಇರೋರು ಬಳ್ಳಾರಿಗೆ ಬಂದುಬಿಟ್ಟು ಆಧ್ಯಾತ್ಮಿಕ ಹೇಗಿದೆ, ಆಮೇಲೆ PSSM ಮೂಮೆಂಟ್ ತತ್ವಗಳೇನು, PSS ಮೂಮೆಂಟ್ ಯಾವ ಥರ ಕೆಲಸ ಮಾಡ್ತಾಯಿದೆ, ಸಸ್ಯಾಹಾರಗಳ ಅಂದರೆ ಏನು, ಸಸ್ಯಾಹಾರ ಜಾತಿ ಹಾಕಿ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಲ್ಲಿ ಒಬ್ಬೊಬ್ಬರು ಮಾಸ್ಟ್ರು, ಪ್ರತಿಯೊಬ್ಬರಲ್ಲಿ ಪತ್ರಿಜಿಯವರು ಅವ್ರ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಬಳ್ಳಾರಲ್ಲಿ ನೋಡೋಕ್ಕಾಗಿ ಹೋಗ್ಬೇಕಂತ ಜನಗಳು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಬಳ್ಳಾರಿ ಅಂತಂದ್ರೆ ವೈಭೋಗದ ಥರ ಇದೆ ಇಲ್ಲಿ ಒಂದು ಇಲ್ಲಿ. ಯಾಕಂದರೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಮುತ್ತು ರತ್ನಗಳನ್ನು ಬೀದಿನಲ್ಲಿ ಮಾರ್ತಾಯಿದ್ರು. ಹಾಗೆ ಈ ಧ್ಯಾನಕ್ಕೆ ಬಂದಾಗ ಪ್ರತಿಯೊಬ್ಬ ಮಾಸ್ಟರ್ಗಳು ಮುತ್ತು ರತ್ನಗಳಾಗಿ ಕಾಣಿಸ್ತಾ ಇದ್ದಾರೆ ನನಗೆ. ಆವತ್ತು ಆಗಿನ ಕಾಲದಲ್ಲಿ ಮುತ್ತು ರತ್ನಗಳಲ್ಲಿ ರೋಡಲ್ಲಿ ಸಿಗ್ತಾ ಇತ್ತು. ಇವತ್ತು ಮುತ್ತು ರತ್ನಗಳು, ಧ್ಯಾನ ಮುತ್ತು ರತ್ನಗಳು ರೋಡಲ್ಲಿ ಸಿಗ್ತಾ ಇದ್ದಾರೆ. ಎಷ್ಟು ವೈಭವ ಅಲ್ವಾ? ಇದಕ್ಕೆ ಕಾರಣ ಏನು ಅಂತಂದಾಗ ನಾನು ನಿನ್ನೆ ಒಂದು ಪ್ರೋಗ್ರಾಮ್ನ ಹೇಳ್ತಾ ಇದ್ದೆ. ಕಾರಣ ಏನು, ಬಳ್ಳಾರಿಯಲ್ಲಿ ಇಷ್ಟೊಂದು ವೈಭೋಗ ಯಾಕೆ ನಡೀತಾ ಇದೆ? ಇಲ್ಲಿ ನೋಡಿದ್ರೆ ಬಿಸಿಲು ಜಾಸ್ತಿ, ಮತ್ತು ಇಲ್ಲಿ ಅಜ್ಞಾನ ಜಾಸ್ತಿ, ಮತ್ತು ಜನಗಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಆದರೆ ಇಲ್ಲಿ ಒಂದು ತಿಳುವಳಿಕೆ ಇರುವಂಥ ಒಂದು ಈ ಪ್ಲೇಸಲ್ಲಿ, ಹಾಟ್ ಪ್ಲೇಸಲ್ಲಿ, ಬಿಸಿಲಿರುವಂಥ ನಾಡಲ್ಲಿ ಯಾಕೆ ಇಷ್ಟೊಂದು ಧ್ಯಾನಕ್ಕೆ ಪವರ್ ಇದೆ ಅಂತಂದಾಗ, ಈ ಒಂದು 8 ವರ್ಷದ ಹಿಂದೆ ನನಗೆ ಇದೊಂದು ಕ್ವಶನ್ ಹಾಕಿ ಕೇಳಿದಾಗ, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ವಿಷನ್ಸ್ ಬಂದಿದ್ದೇನು ಅಂತಂದರೆ, ನಮಗೆಲ್ಲ ಗೊತ್ತಿದೆ ಅಂಜನಾದ್ರಿ ಬೆಟ್ಟ ಎಲ್ಲಿದೆ ಅಂತ. ಬೇರೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ, ನಾವೆಲ್ಲಿ ಹೋಗೋದು ಬೇಕಾಗಿಲ್ಲ, ಜಸ್ಟ್ ಇಲ್ಲಿಂದ ಜಸ್ಟ್ ನೋಡಿದ್ರೆ ಕಾಣಿಸುತ್ತೆ ನಮಗೆ. ಅಷ್ಟು ಹತ್ತಿರದಲ್ಲಿ ನಾವಿದ್ದೀವಿ. ಈ ಅಂಜನಾದ್ರಿ ಬೆಟ್ಟ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇಂಥ ಒಂದು ಶಕ್ತಿ ಇರುವಂಥ ಸ್ಥಳ, ಆ ಶಕ್ತಿ ಇರುವಂಥ ಸ್ಥಳದ ಪಕ್ಕದಲ್ಲಿ ನಾವಿದ್ದೀವಿ, ಅದೇ ನೆಲದಲ್ಲಿ ನಾವಿದ್ದೀವಿ. ಅಲ್ಲಿ ಆಂಜನೇಯ ಹುಟ್ಟಿದಂಥ ಸ್ಥಳ ಅದು. ಅಲ್ಲಿ 400 ವರ್ಷಗಳ ಹಿಂದೆ, ಇದು ಮೆಸೇಜ್ ನಾನು ನಿನ್ನೆ ಕೊಟ್ಟಿದ್ದು, ನನಗೆ ಹನುಮಂತರಾವ್ ಸರ್ ಹೇಳಿದರು, 400 ವರ್ಷಗಳವರೆಗೂ ಅಂಜನಾದೇವಿ ಧ್ಯಾನ ಮಾಡ್ತಿರ್ತಾಳೆ. 400 ವರ್ಷಗಳ ಧ್ಯಾನ ಮಾಡಿದ ಪವರ್ಗೆ ಆಂಜನೇಯ ಸ್ವಾಮಿ ಹುಟ್ಟುತ್ತಾನೆ. ಆಗ ಮಗು 2 ವರ್ಷ ಇರುತ್ತೆ, ತಾಯಿ ಧ್ಯಾನ ಕೂತ್ಕೊಂಡಿರ್ತಾಳೆ. ಕೂತ್ಕೊಂಡಾಗ ಮಗು ತೊಡೆ ಮೇಲೆ ಮಲಗಿರುತ್ತೆ. ತುಂಬ ಡೀಪಾಗಿ ಅಂಜನಾದೇವಿ ಧ್ಯಾನಕ್ಕೆ ಹೋಗಿರ್ತಾಳೆ. ತನ್ನಲ್ಲಿ ತಾನು ಇರಲ್ಲ, ಪ್ರಕೃತಿ ಜೊತೆ ಇಲ್ಲೇ ಇರ್ತಾಳೆ. ಮಗು ಮಲಸ್ಕೊಂಡಿರ್ತಾಳೆ. ಆಮೇಲೆ ಆ ಎನರ್ಜಿ ಬಂದಾಗ ತಾನು ಇರಲ್ಲ. ಮಗು ಏನಾಗುತ್ತೆ, ಸುಮಾರು ಟೈಮ್ ಕೂತ್ಕೊಳ್ತಾಳೆ. ಆ ಮಗು ಎಷ್ಟೊತ್ತು ಇರುತ್ತೆ ನೋಡುತ್ತೆ. ಆಮೇಲೆ ಆ ಮಗು ಕೂಡ ತಾಯಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ನೀಟಾಗಿ ಎದ್ಬಿಟ್ಟು, ಯಾಕಂದ್ರೆ ಅದು ಯೋಗಿ, ಅದು ದೊಡ್ಡ ಪರಮಾತ್ಮ ಸ್ವರೂಪ. ನೀಟಾಗಿ ಎದ್ಬಿಟ್ಟು ಆಟ ಆಡೋಕ್ಕೆ ಹೋಗೋದು. ಆಟ ಆಡ್ತಾ ಅಲ್ಲಿ ಗುಡ್ಡ ಬೆಟ್ಟಗಳಲ್ವಾ, ಅಲ್ಲಿ ಆಟ ಆಡ್ತಾ, ಈಗ ಜಿಂಕೆಗಳಿರ್ತವೆ, ಮೊಲಗಳಿರ್ತವೆ, ಅವೆಲ್ಲ ಪ್ರಾಣಿಗಳ ಜೊತೆ ಆಟ ಆಡ್ತಾ ದೂರ ಹೋಗಿರ್ತಾನೆ. ಆಗ ಒಂದು ಟೈಮಲ್ಲಿ ಅಂಜನಾದೇವಿಗೆ ಏನಾಗುತ್ತೆ ಅಂದರೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ ತಕ್ಷಣ ಏನಾಯ್ತು ಅಂದರೆ ಪೂರ್ತಿ ಕಣ್ಣು ತೆಗೆಯಲ್ಲ.
ಕೈ ನೋಡ್ತಾಳೆ, ಮಗು ಮಲಗಿದ್ದು ಕಾಣಲ್ಲ, ಮಗು ಕಾಣಲ್ಲ ಅನ್ನೋದು ಅವಾಗ ಭಯ ಆಗುತ್ತೆ. ಭಯ ಅಂಬೋದೇನಿಲ್ಲ, ಭಯ ಪಟ್ಕೊಳ್ಳಲ್ಲ. ಇಮಿಡಿಯೇಟ್ಲಿ ಕಣ್ಣು ಓಪನ್ ಮಾಡ್ತಾರೆ. ಇಮಿಡಿಯೇಟ್ಲಿ ಕಣ್ಣು ಓಪನ್ ಮಾಡಿದಾಗ ಆ ಎನರ್ಜಿ ಏನಿರುತ್ತಲ್ವ, ಡೈರೆಕ್ಟಾಗಿ ಈ ಬಳ್ಳಾರಿ ಗುಡ್ಡ ಏನು ನೋಡ್ತೀವಲ್ಲ ಆ ಗುಡ್ಡಕ್ಕೆ ಬಂದ್ಬಿಟ್ಟು ಆ ಎನರ್ಜಿ ಹೊಡೆಯುತ್ತೆ. ಆ ಎನರ್ಜಿ ಹೊಡೆದಾಗ ಏನಾಗುತ್ತೆ ಅಂದರೆ ಈ ಭಾಗದಲ್ಲಿ ಎಲ್ಲ ಒಂದು ಹಿಂಗೆ ಒಗದ ತಕ್ಷಣ ಎಲ್ಲ ಹೇಗೆ ಸ್ಪ್ರೆಡ್ ಆಗುತ್ತಲ್ವ, ಒಂದು ಏನು ಹೇಳ್ತಾರೆ ಮಿರಾಕಲ್ ಆಗಿ ಒಂದು ಸ್ಟಾರ್ಗಳು ಥರ ಆ ಥರ ಬೀಳುತ್ತೆ. ಆ ಒಂದು ಎನರ್ಜಿ ಈ ಬಳ್ಳಾರಿ ಗುಡ್ಡಕ್ಕಿರೋ ಒಂದು ಇತಿಹಾಸ ಅದು ರಿಯಲ್ ಆಗಿ ನನಗೆ ಗೊತ್ತಾಗಿರೋದು. ಅದೇ ಪವರು ಈ ಧ್ಯಾನದ ಪವರ್ ಇಲ್ಲಾಗಿರೋದು. ಅದಕ್ಕಾಗಿ ಬಳ್ಳಾರಿ ಇಷ್ಟೊಂದು ಧ್ಯಾನ ಪವರ್ ಯಾಕಿದೆ ಅಂತಂದಾಗ ಇದೇ ಕಾರಣ. ಇಲ್ಲಿ ಬರೋಕ್ಕೆ ಪತ್ರಿಸಾರಿ ಇಲ್ಲಿ ಬರೋಕ್ಕೆ ಕಾರಣ ಏನು ಅಂತಂದಾಗ, ಆಂಜನೇಯ ಸ್ವಾಮಿ ನಾನು ಹುಟ್ಟಿದಂಥ ಸ್ಥಳಕ್ಕೆ ನೀವು ಹೋಗಬೇಕು ಅಂತಂದು ಕನಸು ಬಿದ್ದಿರುತ್ತೆ ಪತ್ರಿಸಾರಿ. ಯಾವಾಗ ಒಂದು 35 ವರ್ಷದ ಹಿಂದೆ ಆ ಕನಸು ಬಿದ್ದಾಗ ಬೇರೆ ಎಲ್ಲಿ ಹೋಗಲ್ಲ, ಅಲ್ಲಿವರೆಗೂ ಆಂಧ್ರದಲ್ಲೇನೆ ಪ್ರಚಾರ ಮಾಡ್ತಾ ಇರ್ತಾರೆ. ಡೈರೆಕ್ಟಾಗಿ ಬಂದಿರೋದು ಬಳ್ಳಾರಿಗೆ ಬಂದ್ಬಿಟ್ಟು ಇಲ್ಲಿ ಹಿಡಿತಾರೆ. ಅದು ಎಲ್ಲಿ, ಆ ಬೆಟ್ಟದ ಹಿಂದ್ಗಡೆ ಏನು ಇಂಡಿಯಾ ಗೇಟ್ ಇದೆಯಲ್ಲ, ಅಲ್ಲಿ ಒಂದು ಸತ್ಯ ಸಾಯಿಬಾ ಒಂದು ಭಜನಾ ಮಂಡಳಿ ಅಲ್ಲಿ ಹೋಗಿರ್ತಾರೆ. ಇದೆಲ್ಲ ಕಾರಣ ಇದ್ದದಕ್ಕೋಸ್ಕರ ನಡೀತಾ ಇರೋದು. ಸೊ ಅಲ್ಲಿಂದ ಧ್ಯಾನ ಪ್ರಚಾರ ಆಗಿತ್ತು. ಇವತ್ತು ಕರ್ನಾಟಕದಲ್ಲಿ ಧ್ಯಾನ ಇಷ್ಟೊಂದು ವೈಭವವಾಗಿ ಕಾರಣ ಏನು ಅಂತಂದ್ರೆ ಈ ಬಳ್ಳಾರಿ ಕರ್ನಾಟಕಕ್ಕೆ ಇಡೀ ಬಳ್ಳಾರಿ ಹೆಬ್ಬಾಗಿಲು ಅಂತ ಹೇಳ್ಬೋದು. ಬಳ್ಳಾರಿನೇ ಕರ್ನಾಟಕದಿಂದನೇ ಎಲ್ಲ ಧ್ಯಾನ ಪ್ರಚಾರ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ, ಫಸ್ಟ್ ಪಿರಮಿಡ್ ಕರ್ನಾಟಕದಲ್ಲಿ, ಎಷ್ಟು ವೈಬ್ರೇಷನ್, ಅಲ್ಲಿಂದ ಎಷ್ಟು ಮಾಸ್ಟರ್ಗಳು ತಯಾರಾಗಿದ್ದಾರೆ. ಆ ಒಂದು ಪಿರಮಿಡಿಂದ ಎಷ್ಟು ಪಿರಮಿಡ್ ಬಂದಿದೆ ಬಳ್ಳಾರಿಯಲ್ಲಿ. ರಿಯಲ್ ಆಗಿ ತುಂಬ ಗ್ರೇಟ್ ವರ್ಕ್ ಇಲ್ಲಲ್ಲ. ಇದಕ್ಕೆಲ್ಲ ನಮಗೆಲ್ಲ ಅವಕಾಶ ಕೊಟ್ಟಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸಾರಿಗೆ ಜೋರಾಗಿ ಚಪ್ಪಾಳೆ ಹೇಳ್ತಾ, ನಿಮ್ಮೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇವತ್ತು ನಾನಿರೋ ಸ್ಥಳದಲ್ಲೇ ನಾನು ಧ್ಯಾನ ಕ್ಲಾಸ್ ಮಾಡ್ತೀನಂತ ಇವತ್ತು ನಾನು ಅಂದ್ಕೊಳ್ತಿದ್ದೆ, ಈ ಥರ ನನಗೆ ಅವಕಾಶ ಬರಲಿ ಅಂತ. ಬೆಳಿಗ್ಗೆ ಕೂಡ ನಾನು ಅಂದ್ಕೊಂಡಿದ್ದೆ ಏನೋ ಮಾಡೋಕೆ ಇಲ್ಲ. ನಿನ್ನೆ ಬೆಳಿಗ್ಗೆ ಬಂದುಬಿಟ್ಟು ಒಂದು 5 ರೌಂಡ್ ಹೊಡೆದೆ ನಾನು. ಇದು ಪಿರಮಿಡ್ ಬಂದೆ, ಇದೇ ಪಿರಮಿಡ್ ಅಂತ ಗೊತ್ತಾಯಿತು. ಅಲ್ಲವ್ರಿಗೆ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಿನ್ನೆ ಬಂದ್ಬಿಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಪತ್ರಿಸಾರಿ ಹೆಸರು ಹೇಳ್ತಾ, ಒಂದೊಂದು ಹೆಜ್ಜೆಗೆ ಪತ್ರಿಸಾರಿ ಹೆಸರು ಹೇಳ್ತಾ, ಯಾವ ಥರ ಹೆಸರು ಹೇಳಿನಂತಂದರೆ ರಿಯಲ್ ಆಗಿ ಹೇಗೆ ಒಂದು 5 ರೌಂಡ್ ಹೊಡೆದೆ ನಾನು. 5 ರೌಂಡ್ ಹೊಡೆದಾಗ ಎಷ್ಟು ವೈಬ್ರೇಷನ್ ಆಗಿತ್ತು ಅಂದರೆ ಇಲ್ಲಿ ವೈಭೋಗವನ್ನೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅಶೋಕ ವನದಲ್ಲಿ ಯಾವ ಥರ ಇತ್ತು ಆ ಒಂದು ವನ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ ವೈಬ್ರೇಷನ್ ಇಲ್ಲಿ ಬರುತ್ತೆ. ಅದೇ ನನಗೆ ಕಾಣಿಸ್ತಿರೋದು. ಥ್ಯಾಂಕ್ ಯು ಸರ್. ಹೌದಾ? ಎಸ್.